ಹಾಯ್ ಹಲೋ ಗುಡ್ ಮಾರ್ನಿಂಗ್. ನಾವು ಇವತ್ತು ರಿಷಿಕೇಶಲ್ಲಿರೋ ರಿವರ್ ರಾಫ್ಟಿಂಗಿಗೆ ಹೊರಟಿದ್ದೀವಿ. ಸಿಕ್ಕಾಪಟ್ಟೆ ಚಳಿ ಇದೆ, ಈಗ ವೆದರೇ ತಣ್ಣಗಿದೆ, ಇನ್ನು ನೀರು ಸಿಕ್ಕಾಪಟ್ಟೆ ತಣ್ಣಗಿರುತ್ತೆ ಪಕ್ಕ. ಹೇಳಿದ್ರೆ ಕೇಳ್ತಾ ಇಲ್ಲ ಅವರೆಲ್ಲ. 35 ಕಿಲೋಮೀಟ್ರು ರಾಫ್ಟಿಂಗ್ ಮಾಡೋಣ ಅಂತ ಹೇಳಿದ್ರು. ಎಲ್ಲ ಮಾಡಿದ್ರೆ ಡೈರೆಕ್ಟ್ ಕೈಲಾಸ ಎಲ್ಲ ಆಗೋಲ್ಲ ಅಂತೇಳಿ 16 ಕಿಲೋಮೀಟ್ರಿಗೆ ಒಪ್ಸಿದ್ದೀನಿ. ಬ್ರೇಕ್ಫಾಸ್ಟ್ ಆಗಿಲ್ಲ ನಮ್ಮದು. ಬ್ರೇಕ್ಫಾಸ್ಟ್ ಮಾಡಿ ಸೀದಾ ರಿಷಿಕೇಶಿಗೆ ಹೋಗಿ ಅಲ್ಲಿ ಯಾವುದಾದ್ರೂ ಒಂದು ನೋಡಿ ಅವ್ರ ಹತ್ರ ರಾಫ್ಟಿಂಗಿಗೆ ಇದು ಪೇಮೆಂಟ್ ಎಲ್ಲ ಮಾಡಿ ಹೋಗಿ ನೋಡ್ಬೇಕು ಹೆಂಗಿತ್ತು ಅನ್ಗೋತಿಲ್ಲ. ಇದೇನಾ ಹೋಟ್ಲು ಬ್ರೇಕ್ಫಾಸ್ಟ್ ಇದೆ. ಬಿಸಿ ಬಿಸಿ ತಿಂದ ಸಮಾಧಾನ ಆಗ್ಬೋದು, ನೋಡೋಣ. ಏನ್ ಬ್ರೋ ನೀವು ಇಲ್ಲಿ ಬಂದು ಕರ್ಡ್ ರೈಸ್ ತಿಂತಿದ್ದೀರಾ ಇಷ್ಟು ಚಳೀಲಿ? ಬ್ರೋ ಅಲ್ಲ ಬ್ರೋ, ಇವರು ಅಡುಗೆ ಮಾಡೋದು ನೋಡಿದ್ರೆ ಒಂಥರ ಆಗುತ್ತೆ. ಅದಕ್ಕೆ ಮೊಸರಾದ್ರೆ ಆರಾಮಲ್ಲ. ಸೊ ಚಳಿ ಇದೆ ಅನ್ನೋ ಇಲ್ಲೋ ಮೊಸರನ್ನ ತಿಂತಾ ಇದ್ದಾರೆ. ಮೊಸರನ್ನ ಚೆನ್ನಾಗಿದೆಯಾ ಅಥವಾ ಕರ್ಡ್ ರೈಸ್? ಬರೀ ಮೊಸರಲ್ಲ, ಕರ್ಡ್ ರೈಸಲ್ಲಿ ಏನಿದೆ ಚೆನ್ನಾಗಿರುತ್ತೆ? ಕರ್ಡ್ ರೈಸ್ ಓಕೆ. ಫ್ರೆಂಡ್ಸ್ ಎಲ್ಲ ಇನ್ನೂ ಬಂದಿಲ್ಲ. ಆಮೇಲೆ ಯಾಕೆ ಬ್ರೋ 35 ಕಿಲೋಮೀಟ್ರ್ ಬೇಡ ಅಂದ್ರಿ ರಾಫ್ಟಿಂಗು? ಟೈಮ್ ಆಗಲ್ಲ, ಟೈಮ್ ಸಾಕಾಗಲ್ಲ. ನೀವು ಟೈಮ್ ಕನ್ಸ್ಟೆಂಟ್ ಹೇಳ್ತಾ ಇದ್ದಾರೆ, ನಾವು ನಮ್ಮ ಲೈಫ್ ಕನ್ಸ್ಟೆಂಟ್ ಹೇಳ್ತಾ ಇದ್ದೀವಿ. ನೋಡಿ ಇವರು ಅಷ್ಟೇ ನಂತರನೇ ಫುಲ್ ವಿಕ್ಟಿಮ್ ಇವರು. 35 ಕಿಲೋಮೀಟ್ರ್ ಮಾಡಿದ್ರೆ ಅಲ್ಲ ಬರಲ್ಲ ಅಂದ್ಬಿಟ್ಟೆ ವಿಕ್ಟಿಮ್. ಏನು ಹಂಗೆ ಹಿಂಗೆ ಎಲ್ಲ ಡೈಲಾಗ್ ಮಾಡಿಬಿಟ್ಟು 2 ಅವರ್ ಹೆಂಗೋ ಒಂದು ಮುಗಿಸ್ಬಿಟ್ರೆ ನಾಳೆ ನೆಮ್ಮದಿಯಾಗಿರ್ಬೋದು ಅಂದ್ಬಿಟ್ಟು. ನಾಳೆ ಏನು ನಮಗೆ ಡೆಲ್ಲಿಲಿ ಫುಲ್ಫಿಲ್ ಅಷ್ಟೇ ನಾಳೆ. ಇವರಷ್ಟೇ ಒಂದು ಕಷ್ಟ ಅಷ್ಟೇ. ಸರಿ ಇನ್ನು ನೋಡೋಣ. ನಾವು ರಿಷಿಕೇಶ್ ಹತ್ರ ಹೋಗಿ ಅಲ್ಲಿಂದ ಕವರ್ ಮಾಡ್ತೀನಿ. ನಾವು ಇವಾಗ ಇಲ್ಲಿ ರಿಷಿಕೇಶ್ ಬಸ್ ಸ್ಟಾಪಲ್ಲಿದ್ದೀವಿ. ಯಾರೋ ಒಬ್ರು ಸಿಕ್ಕಿದ್ರು, ಏಜೆಂಟ್ ಅನಿಸುತ್ತೆ. ಆಫ್ ಸೀಸನ್ ಆಗಿರೋದ್ರಿಂದ ಒಳ್ಳೆ ಡೀಲಿಗೆ ಕೊಟ್ಟರು. 16 ಕಿಲೋಮೀಟರ್ 400 per person. ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಕೊಡ್ತಾರಂತೆ, ಮತ್ತು ಅಲ್ಲಿಂದ ಪಿಕಪ್ ಪಾಯಿಂಟ್ ತನಕ ಬುಲೆವಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ 16 ಕಿಲೋಮೀಟರ್ ರಾಫ್ಟಿಂಗ್. ಮತ್ತು ನಮ್ಮ ಲಗೇಜ್ ಇಡೋಕ್ಕೆಲ್ಲ ಜಾಗನೂ ಕೊಡ್ತಾರಂತೆ. ಅವರು 400 ರೂಪಾಯಿ ಕೊಟ್ಕೊಂಡಿದ್ದು ನೋಡಿದ್ರೆ ನಂಗೆ ಯಾಕೋ ಒಂಥರ ಅನ್ನಿಸ್ತಾ ಇದೆ. ಇವರೆಲ್ಲ ಏನೋ ಹೇಳಿದ್ರು ಸೀಸನ್ ಅದು ಅಂತ, ನಿಜ ಗೊತ್ತಿಲ್ಲ. ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಅಲ್ಲಿ ಹೋದ್ಮೇಲೆ ಕವರ್ ಮಾಡ್ತೀನಿ. ನಾನು ಬಿಸ್ಲರಿ ನೋಡಿದ್ದೀನಿ, ಬೆಲ್ಸ್ರಿ ನೋಡಿದ್ದೀನಿ, ಬಿಸ್ಲರಿ ನೋಡಿದ್ದೀನಿ. ಯಾವುದು BSc ಲಾರಿ ಏನೇನು ಥರ ಸ್ಕ್ಯಾಮ್ ಮಾಡ್ತಾರೆ ನೋಡಿ ಜನನ. ಏನಿದು BSc ಲಾರಿ? ಸೀರಿಯಸ್ಲಿ ಬುಕ್ ಮಾಡ್ತಾ ಇದ್ದಾರೆ. ಸೊ ನಾವು ಇವಾಗ ಶಿವಪುರಿ ಟು ರಾಮಜುಲ ಹೋಗ್ತಾ ಇದ್ದೀವಿ. ಒಳ್ಳೆ ಡೀಲೆಲ್ಲ ಕೊಟ್ಟಿದ್ದಾರೆ ಬಾಯ್ ಸಾಬ್. ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನೋಡ್ಬೇಕು. ನೋಡಿ ಇಲ್ಲಿ ನೋಡಿ, ಇಲ್ಲಿದೆ ಬಿಲ್ ನೋಡಿ. ನಾವು ಟೋಟಲ್ 7 ಜನ ಇದ್ದೀವಿ, ಓಕೆನಾ? 7 ಜನಕ್ಕೆ ಬರೀ 2,000 ಅಷ್ಟೇ. ಅಂದರೆ 300 ರೂಪಾಯಿ. ಅಲ್ಲಿದ್ದು 1,000, ಇಲ್ಲಿ ಮಾತಾಡ್ಬಿಟ್ಟು 400 ರೂಪಾಯಿಗೆ ಮಾಡಿಸ್ಕೊಂಡಿದ್ದೀವಿ. ಅಲ್ಲ ಬ್ರೋ, ನನಗೆ ಗೇರ್ಸ್ ಗೀರ್ಸ್ ಎಲ್ಲ ಹೆಂಗಿರುತ್ತೆ ಅಂತ ನಂಗೆ ಟೆನ್ಷನ್ ಆಗ್ತದೆ. ಅದೆಲ್ಲ ಕರೆಕ್ಟ್ ಸೇಫ್ಟಿ ಆಗಿರುತ್ತೆ. ಜಾಕೆಟ್ ಎಲ್ಲ ಅದರಲ್ಲೆಲ್ಲ ಕಾಂಪ್ರಮೈಸ್ ಇಲ್ಲ. ಮತ್ತು ಅಲ್ಲಿ ಗಂಗಾ ಕ್ಲೀನಿಂಗಿಗೆ 20 ರೂಪೀಸ್ ಮ್ಯಾಂಡೇಟ್ರಿ ಅಂತೆ. ಅದು ನಾವೇ ಬೇರ್ ಮಾಡಬೇಕು. ಹಾಗಾಗಿ 7 ಜನ ಇರೋದ್ರಿಂದ ಅದೊಂದು 40 ರೂಪೀಸ್ ಹತ್ರ ಬರುತ್ತೆ. ನಾನು ಎಕ್ಸೈಟೆಡ್ ಬ್ರೋ. ಹಬ್ಬ ಬಿಸಿಲು ಬಂತು. ಅಲ್ಲಿಂದ ಮೋಡದಲ್ಲಿ ಕೂತು ಚಳಿ ಹಿಡಿದೋಗಿತ್ತು. ಸೊ ನಾವಿವಾಗ ಬಿಲೇರಲ್ಲಿ ಶಿವಪುರಿಗೆ ಹೋಗ್ತಾ ಇದ್ದೀವಿ. ನಮ್ಮ ರಾಫ್ಟಿಂಗ್ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಬಂದು ಶಿವಪುರಿ. ನೆಕ್ಸ್ಟ್ ಅಲ್ಲಿಂದ ಏನೋ ಒಂದು ಆಲ್ಮೋಸ್ಟ್ 15 ಕಿಲೋಮೀಟರ್ ಡೌನ್ ಸ್ಟ್ರೀಮ್ ಬಂದರೆ ಸೀದಾ ರಾಮಜುಲ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿಗೆ ಬರ್ತೀವಿ. ಅಲ್ಲಿಂದ ಪಕ್ಕದಲ್ಲೇ ನಮ್ಮ ಇವರು ಇದಾರಲ್ಲ ರಾಫ್ಟಿಂಗ್ ಕಂಪ್ನಿ, ಅಡ್ವೆಂಚರ್ ಕಂಪ್ನಿ, ಇವ್ರದ್ದು ಪಾಯಿಂಟ್. ಅಲ್ಲಿ ಹೋಗಿ ಬಟ್ಟೆ ಚೇಂಜ್ ಮಾಡಬೇಕು. ನಾನು ಇವಾಗ ಕ್ಯಾಮ್ರಾನ ಚೆಸ್ಟಿಗೆ ಮೌಂಟ್ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಮುಖ ತೋರ್ಸೋಕ್ಕಾಗಲ್ಲ. ಬ್ರೋ ಹೌಸ್ ದ ಜೋಶ್? ಯಾಕೋ ಆಗಲ್ಲ. ಎಲ್ಲ ಬಿಚ್ಚಬೇಡ. ಮ್ಯಾಗ್ನೆಟಿಕ್ ಬೇಡ ಮ್ಯಾಗ್ನೆಟಿಕ್ ಮೌಂಟ್ ಕೊಡ್ತಾರೆ. ಅದೆಲ್ಲ ಯಾಕೆ ಅಷ್ಟೊತ್ತಿಗೆ ಮುಖ ತೋರ್ಸಕ್ಕಾಗಲ್ಲ. ಖುಷಿ ಆಗ್ಬಿಡ್ತೀವಿ ಬರ್ತಾ ಇದ್ದೀವಿ. ಅಲ್ಲೋಗಿ ನೋಡೋಣ. ನಾನಂತೂ ಫುಲ್ ಹೆವಿ ಎಕ್ಸೈಟ್ ಆಗ್ಬಿಟ್ಟಿದ್ದೀನಿ.
ಫಸ್ಟ್ ಟೈಮ್ ಮಾಡ್ತಾ ಇರೋದು, ಈಜು ಬರೋಲ್ಲ. ಇವ್ರು ಸಪೋರ್ಟ್ ತಗೊಳ್ಳೋಣ ಅಂದ್ರೆ ಇವ್ರು ನೋಡಿ ಸ್ಥಿತಿಗೆ ಇವ್ರು ಸಪೋರ್ಟ್ ತಗೊಂಡ್ಬಿಟ್ರೆ ಸೆಕೆಂಡ್ ಟೈಮ್ ಇವ್ರು ಸಮೇತ ಸ್ವಲ್ಪ ಚಳಿ ಅಂತ ನನಗೆ ಏನು ಚಳಿ ಹೊಟ್ಟೋಗ್ಬಿಟ್ಟಿದ್ದಾವಲ್ಲ. ಯಾಕೆ ಇದ್ರೆ ಗಾಡಿಲಿ ಬೆಚ್ಚಗಿದೆ ಅಲ್ಲಿ ನೀರಲ್ಲಿ ಒಂದು ಸ್ವಲ್ಪ ಇಟ್ಮೇಲೆ ಗೊತ್ತಾಗುತ್ತೆ ನಮ್ಗೆ. ಶಿವರಿಂಗ್ ಪಾರ್ಕ್ ಕಾಣಿಸ್ತಾ ನಿಮಗೆ? ಫುಲ್ ನಡ್ಗೋಗ್ಬಿಡ್ತಾರೆ ಇವರು. ಆಲ್ಮೋಸ್ಟ್ ಒಂದು 60-70% ಮೇಲೆ ಬಂದಿದ್ದೀವಿ. ನಾವು ಇವಾಗಿನ್ನೇ ಇಲ್ಲಿ ಬಂದ್ವಿ ಶಿವಪುರಿ ಹತ್ರ. ಎಲ್ಲ ಬಾಯ್ಸ್ ಎಲ್ಲ ಗೇಡೆಲ್ಲ ಹಾಕೊಂಡು ರೆಡಿ ಆಗ್ಬಿಟ್ಟಿದ್ದಾರೆ. ಅದರಲ್ಲಿ ಗೈಡ್ಗಳ್ದೇನೋ ಪ್ರೋಟೋಕಾಲ್ ಅಂತೆ, ಇಲ್ಲಿ ಕೆಳಗೆ ಹೋಗೋ ತನಕ ಹಾಕೊಬೋದಂತೆ. ರಿವರಿಂದ ನಿಯರ್ ಟಿಲ್ ರಾಮ್ಜುಲಾ ಹಾಕೊಳಕ್ಕೆ ಬಿಡಲ್ಲಂತೆ. ಏನೋ ಅವ್ರವ್ರ ಬಿಸ್ನೆಸ್ ಇರತ್ತೆ. ಎಲ್ಲರೂ ಈ ಥರ ಕ್ಯಾಮ್ರಾ ಹಾಕೊಂಡು ಹೋಗ್ಬಿಟ್ರೆ ಅವ್ರಿಗೂ ಬಿಸ್ನೆಸ್ ಆಗಬೇಕಲ್ಲ. ಸೊ ಇಂದ ಹೋಗೋಣ. ಅವ್ನು ಹೆಲ್ಮೆಟೇ ಕೊಟ್ಟಿಲ್ಲ, ಎಲ್ಲೋದ? ಏನು ಕೊಡ್ದಲ್ಲ ಹೆಂಗೆ ಹೋಗೋದು? ನಿಯರ್ ರಾಮ್ಜುಲಾ ಹೋದ್ಮೇಲೆ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡ್ಬೋದಂತೆ. ಸೊ ನನಗೆ ಇಲ್ಲಿಂದ ಅಲ್ಲಿಗೆ ಹೋಗೋ ತನಕ ಫುಟೇಜ್ ಸಿಗೋಲ್ಲ. ಬಟ್ ಒಂದು ಇನ್ಫಾರ್ಮೇಷನ್ ಅಂದರೆ ಇಲ್ಲಿಂದ ಅಲ್ಲಿ ತನಕ ಹೋಗೋ ಅಷ್ಟೊತ್ತಿಗಂತೂ ಭಾರಿ ಚಳಿ ಆಗತ್ತೆ. ಹಾಂ, ನನಗೆ ಎಷ್ಟು ಬಂತು ಬಿಸಿ. ಇವಾಗ ಅಲ್ಲಿಂದನೆಲ್ಲ ರಾಫ್ಟಿಂಗ್ ಮಾಡ್ಕೊಂಡು ಬಂದ್ವಿ. ಇವಾಗ ಆಲ್ಮೋಸ್ಟ್ 7 ರ್ಯಾಪಿಡ್ಸ್ ಆಯಿತು, ಇನ್ನೂ 2 ಇದೆ. ಇದೆಲ್ಲ ನಾವು ಮಧ್ಯದಲ್ಲಿ ಬ್ರೇಕ್ ಅಂತ ಹಾಕಿದ್ರು. ಯಾವ ಖುಷಿಗೊಂದು ಗೊತ್ತಿಲ್ಲ. 15 ಮಿನಿಟ್ ಬ್ರೇಕ್ ಅಂತ ಇಂಟರ್ವಲ್ ಮಧ್ಯದಲ್ಲಿ ಇದೆ. ಬ್ಲೂ ಅದೆಲ್ಲ ನಾವು ಬಂದಿದ್ದು, ಮಜಾ ಬಂತು. ಇಲ್ಲಿ ಬಂದರೆ ಬ್ರೇಕಲ್ಲಿ ಆಂಟಿಗೆ ಮ್ಯಾಗಿ ಅಂಗಡಿ ಇದೆ, ಇದೆಲ್ಲ ಬೇಗಿತ್ತು ಹೋಗ್ಬೋದು. ಇವರೇ ನಮ್ಮ ಬಾಯ್ಸ್, ಅವರೇ ನಮ್ಮ ಗೈಡ್. ಬೆಂಕಿ ಕಾಯಿಸ್ತಾ ಇದ್ದಾರೆ ಚಿಲ್ಲಾಗಿ. ನಮ್ಮ ಬಾರ್ಬಿ ಬ್ರೋ ಫುಲ್ ಹೊಡಿಸ್ಕೊಂಡ್ಬಿಟ್ಟಿದ್ರು. ಬ್ರೋ, ಹೌ ಆರ್ ಯು ಫೀಲಿಂಗ್? ಬೆಟರಾ ಬ್ರೋ? Feeling so hot. ಏನು ಬ್ರೋ? Shivering because of ಚಳಿ feeling so hot. ನಾರ್ಮಲ್. ಚಳಿ ತಡೆಯಲ್ಲ, ತುಂಬ ಸ್ಟಾರ್ಟ್ ಮಾಡಿಬಿಡ್ತಾರೆ. ಬೆಂಕಿ ಹಾಕ್ಬಿಟ್ಟು ನೋಡಿ ನೋಡಿ, ಇವರೆಲ್ಲ ಮೀಟ್ರ್ ಬಗ್ಗೆ ಮಾತಾಡಿದ್ರು ನೋಡಿ ಹೆಂಗ್ ನಡೀತಿದ್ದಾರೆ ಅಂತ. ಅಣ್ಣ ಮುಂದೆ ಲೀಡ್ ಮಾಡ್ತಾ ಇರೋದು. ಇರ್ಲಿ, ನಾವು ನಡೀತಿಲ್ವಲ್ಲ ಬ್ರೋ. ಏನು ಏನಿಲ್ಲ. ಹೋದ್ರೆ 2 ರ್ಯಾಪಿಡ್ ಇರುತ್ತೆ ಮುಗಿಸ್ಕೊಂಡು. ಇವಾಗ ಲಕ್ಷ್ಮಣ್ ಜುಲಾ ಹತ್ರ ಬಂದ್ವಿ. ಸೊ ಎಲ್ಲ ನಮಗೆ ಕ್ಯಾಮ್ರಾ ಎಲ್ಲ ತೆಗಿಯಕ್ಕೆ ಬಿಟ್ಟರು. ಅವ್ರು ಪ್ರೋಟೋಕಾಲ್ ಇತ್ತಂತ ಅಲ್ಲಿ ತನಕ. ಇಲ್ಲಿಂದ ಅವ್ರು ಪ್ರೋಟೋಕಾಲ್ ಮಾಡ್ತೀನಿ ಅಂತ ಹೇಳಿದ್ರು. ರಿಕ್ವೆಸ್ಟ್ ಮಾಡಿದ್ವಿ, ಬಿಟ್ಟರು. ಓಕೆ ಬ್ರೋ. ಹೌದಾ ಜೋಶ್ ಬಾಯ್ಸ್? ಎಲ್ಲ ಚಳಿ ಸೂಪರ್ ಆಗ್ಬಿಟ್ಟಿದ್ದಾರೆ. ಅಲ್ಲಿ ಗ್ರಿಪ್ಪಿಲ್ಲ ಮಾಮ್. ಇಲ್ಲ ಇದೆಯೋ ಕುತ್ಕೊಂಡು ಯಾಕಿಲ್ಲ ಬಡ ಸಿಗ್ನಲ್ ಎಲ್ಲ ಬಂದು ಆಟಗಳು ಆಡ್ಕೊಂಡು ಹಾಕ್ಸ್ಕೊಳ್ಳೋದು ಇಷ್ಟ ಅಲ್ಲ. ನೋಡಿ ಇಲ್ಲೆಲ್ಲ ಫಾರ್ವರ್ಡ್ ಕಮೆಂಟ್ ಕೊಡ್ತಾರೆ, ಈ ಥರ ಮಾಡ್ತಾ ಹೋಗ್ಬೇಕು. ಈ ಥರ ನಾನೊಬ್ಬ ಎಕ್ಸ್ಕ್ಲೂಸಿವ್. ಅದೇನಾಯ್ತೋ ಗೊತ್ತಿಲ್ಲ, ಶಟರ್ ಬಟನ್ ಮಿಸ್ ಆಗಿ ಗೊತ್ಬಿಟ್ಟು ಅನಿಸುತ್ತೆ. ನೋಡಿ ಅಲ್ಲಿ ರೀಲ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಈ ರೇಂಜಿಗೆ ಚಳಿ ಇದೆ. ಝೂಮ್ ಆಗ್ತೀನಿ ತಡೀರಿ, ಅದಕ್ಕೂ ಒಳ್ಳೆ ಕಂಟೆಂಟ್. ಬಾರ್ಬಿ ಬ್ರೋ ಆರಾಮ? ಅವ್ರ ಪಾಪ ಬೆಂಕಿ ಹಿಂಗೆಲ್ಲ ಹಾಕೊಂಡು ನೋಡಿ. ಅವರೇ ನಮ್ಮ ಗೈಡ್, ಅವ್ರ ಹೆಸರು ರಾಹುಲ್ ಅಂತ. ಭಯ್ಯ ಆಪ್ಕಾ ನಾಮ್? ರಾಹುಲ್ ಬೋಧ್ ರಾಹುಲ್. ನೋಡಿ ರಾಹುಲ್ ಅಂತ, ಇಬ್ರು ರಾಹುಲ್ ಅಂತ. ಖುಷಿ ಆಗೋದು. ಇದು ಅವ್ರದೇ. ಇದರಲ್ಲಿ ಅವ್ರ ಹೆಸರು ಬೇರೆ ಬರ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಸೈಲೆಂಟ್ ಆಗಿದ್ದೀರಾ? ನೋಡಿ ಅಲ್ಲೇನೋ ಬಿಲ್ಗಿಲೆಲ್ಲ ಮಾಡ್ತಾ ಇದ್ರು. ಹೆವಿ ಚಳಿ. ಓಹ್, ಅನ್ನೋ ದೇವಸ್ಥಾನ ಇದೆ ಅಲ್ಲಿ. ನಾನು ಕ್ಯಾಮ್ರಾ ಹಿಡ್ದಿರೋದ್ರಿಂದ ನಾನೇನು ಮಾಡ್ತಾಯಿಲ್ಲ, ಚಿಲ್ಲಾಗಿ ಕೂತಿದ್ದೀನಿ. ಬಾಯ್ಸ್ ಎಲ್ಲ ನೋಡ್ಕೊತಿದ್ದಾವೆ. ಮಾಡಿ ಆ ಕಡೆ ನೋಡಿ, ಅದು ದೇವಸ್ಥಾನ ಹತ್ರ ಬಂದ್ವಿ. ಚೆನ್ನಾಗಿದೆ ಬಿಲ್ಡಿಂಗ್ ಎಲ್ಲ. ಏನೋ ಭಾಗವತಮ್ ಅಂತ ಇದೆ.
ಫುಲ್ ದೇವಸ್ಥಾನಕ್ಕೆ ಫೇಮಸ್ ಅಲ್ಲ ಈ ಜಾಗ. ಅಲ್ಲೇ ಏನೋ ದೇವಸ್ಥಾನ ಕಾಣಿಸ್ತಾ ಇದೆ. ಬಿಲ್ಡಿಂಗ್ ಮಾತ್ರ ಕ್ರೇಜಿಯಾಗಿ ಕಟ್ಟಿದ್ದಾರೆ. Okay, are you ready, team? Yes! So we are going for the final rapid, and the rapid is Hilton. Say Gange Maiya ki Jai! Okay, forward now. Forward together. Together, come on. देखिए मैं मेरे हाथ में है कहीं सुहा करवा दे इनका कैमरा. Forward all together. Forward, forward. Forward all. Draw laga. Okay, stop. Forward now. Together, come on. Forward. Forward, team, forward all. Draw laga. Forward together, come on. Fast forward. Okay, stop. Everyone stop now. Look at our camera, on camera. Stop. Say Gange Maiya ki Chidi bidi doom dolakka. Chidi bidi doom dolakka. Chidi bidi doom dolakka. ಸೊ ಇವಾಗ ನಮ್ದೆಲ್ಲ ರಾಫ್ಟಿಂಗ್ ಆಯಿತು, ಬಂದ್ವಿ. ಇದೆಲ್ಲ ಫುಲ್ಲು ಚೇಂಜ್ ಮಾಡ್ಕೊಂಡ್ವಿ. ಬ್ರೋ ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಲಾಸ್ಟಲ್ಲಿ ಅದೇ ಒಂದು ಬ್ರೇಕ್ ಕೊಟ್ರಲ್ಲ, ಅಲ್ಲಿಂದ ಸ್ವಲ್ಪ ಪ್ರಾಬ್ಲಮ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಇದು ಫುಲ್ ಒಂದು ಪ್ಲೇಸಲ್ಲಿದ್ವಿ, ಅದೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ವಿ. ಪುನಃ ಅವರಲ್ಲಿ ಬ್ರೇಕ್ ಕೊಟ್ಬಿಟ್ಟು ಅಲ್ಲೆಲ್ಲ ಫುಲ್ಲು ಫೇಸ್ ಮಿಸ್ ಆಯ್ತಲ್ಲ, ಅಲ್ಲಿಂದ ಇಲ್ಲಿ ಬರೋಷ್ಟೊತ್ತಿಗೆ ಸಾಕಾಗೋಯ್ತು. ನೋಡಿ ನಾವು ಬಂದಿದ್ದು ಭಾಗೀರಥಿ ಅಡ್ವೆಂಚರ್ಸ್ ಅಂತ. ಚೆನ್ನಾಗೇ ಇದೆ, ಒಳ್ಳೆ ಡೀಲ್ ಕೊಟ್ಟರು. ಆದರೆ ಚೇಂಜಿಂಗ್ ರೂಮ್ ಇದೆಯಲ್ಲ, ನಮಗಿದು ಪ್ರಾಬ್ಲಮ್ ಅನ್ನಿಸ್ತು. ನೋಡಿ ಇಲ್ಲಿ ಚೇಂಜ್ ಮಾಡ್ಕೊಬೇಕು. ಅಲ್ಲೇನು ಒಳಗಡೆ ಒಂದು ಹ್ಯಾಂಗರ್ ಇಲ್ಲ, ಹೂಕ್ ಇಲ್ಲ, ಏನೂ ಇಲ್ಲ. ಸೊ ಬಟ್ಟೆ ಗಿಟ್ಟೆ ಹಾಕೊಳ್ಳೋಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತೆ. ನಾವು ನೆನ್ನಾಗಿರೋದ್ರಿಂದ ವಿಲ್ ಅಡ್ಜಸ್ಟ್ ಎನಿವೇರ್. ಮಕ್ಳಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಮತ್ತು ಹಂಗೆ ಇಲ್ಲಿ ಬೆಂಕಿ ಎಲ್ಲ ಹಾಕಿದ್ದಾರೆ. ದೂರದೇನ ಗೊತ್ತಿಲ್ಲ, ಸುಮ್ಮನೆ ಅಲ್ಲಿ ಹೋಗಿ ಆಮೇಲೆ ಆಗುತ್ತೆ. ನೆಕ್ಸ್ಟ್ ನಮ್ಮ ಪ್ಲ್ಯಾನ್ ತ್ರಿವೇಣಿ ಘಾಟ್ ಹತ್ರ ಹೋಗಬೇಕು. ಹೋಗಿ ಏನೋ ತಿನ್ಬೇಕು ಮೊದಲು. ಚಳಿ ಹಾಕಿದೆ ಬ್ರೋ. ಸ್ವಲ್ಪ ಅದೇ ರಿವರ್ ರಾಫ್ಟಿಂಗ್ ಮಾಡಿದ್ವಲ್ಲ, ನೋಡಿ ಇಲ್ಲಿ ಇವರು ಓಡಿಸ್ಕೊಂಡಿದ್ದಾರೆ. ಈ ಥರ ಶೋಕಿ ಏನು ಕಮ್ಮಿ ಇಲ್ಲ ಅವ್ರದ್ದು. ಈ ಶೋಕಿ ಏನಿಲ್ಲ ಕಡೆ, ಇದು ಇಟ್ಕೊಳಕ್ಕೆ ಜಾಗ ಇಲ್ಲ. ಸಣ್ಣ ಕಣ್ಣಿಗೆ ಹಾಕೊಂಡು ನೋಡೋಣ ತ್ರಿವೇಣಿ ಘಾಟ್ ಹತ್ರ ಹೋಗಿ ಏನೇನಾಗುತ್ತೆ ಅಂತ. ಕಮಾನ್ ಲೆಟ್ಸ್ ಗೋ. ಫಸ್ಟ್ ತಿನ್ಬೇಕು ಬ್ರೋ. ನಾವು ಇವಾಗ ತ್ರಿವೇಣಿ ಘಾಟ್ ರೋಡ್ ಎಂಟ್ರ್ ಆಗಿದ್ದೀವಿ. ಅಲ್ಲೇ ಮುಂದೆ ಹೋಗಿ ಸ್ವಲ್ಪ ಡೌನಿಗೆ ಹೋದರೆ ರಿವರ್ ಸಿಗತ್ತೆ. ಅಲ್ಲಿಂದ ಗಂಗಾ ಆರತಿ ನೋಡ್ಬೋದು ಅಂತ ಒಂದು ಏನು ಅಲ್ಲಿಂದ ಗಂಗಾ ಆರತಿ ಕಾಣಿಸುತ್ತೆ. ಸಾರಿ ಫಾರ್ ಮಿಸ್ಸಿಂಗ್ ದ ಕಂಟಿನ್ಯೂಟಿ, ಪದಗಳು ಬರಲಿಲ್ಲ. ಅಲ್ಲಿಂದ ಗಂಗಾ ಆರತಿ ನೋಡಿಕೊಂಡು ಸೀದಾ ರೂಮಿಗೆ ಹೋಗಿ ಡೆಲ್ಲಿ ಕಡೆಗೆ ನಮ್ಮ ಪಯಣ. 11 ಗಂಟೆ ಟ್ರೈನ್ ಇದೆ, ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡ್ಕೊಂಡು ಹೋಗುತ್ತೆ. ನೋಡಿ ಡೆಲ್ಲಿ ಲೋಕಲ್ ಬಾಯ್ಸ್. ಹಾಯ್. हाँ मेरा है, मेरा नाम तो बहुत बड़ा है. ठीक है ನೋಡಿ ಏನೋ ಲೋಕಲ್ ಫ್ಯಾನ್ ಬಾಯ್ಸ್. ಖುಷಿಯಾಗೋಯ್ತು ನನಗೆ ಮಾತಾಡ್ಸಿದ್ದಕ್ಕೆ. ಇಲ್ಲಿ ಬಟ್ಟೆ ಗಿಟ್ಟೆಲ್ಲ ಫೇಮಸ್ ಅನಿಸುತ್ತೆ. ನೋಡಿ ಇಲ್ಲಿ ಎಲ್ಲ ಕಡೆ ಬರೀ ಬಟ್ಟೆ ಅಂಗಡಿಗಳೇ ಇದ್ದಾವೆ. ನಮ್ಮ ಬೆಂಗಳೂರಲ್ಲಿ ಗಾಂಧಿ ಬಜಾರಿಗೆ ಬಂದಂಗೆ ಆಯ್ತು ನನಗೆ. ರೇಟ್ಗಳು ಆಬ್ವಿಯಸ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ, ಬಟ್ ಸ್ಟಿಲ್ ಗೊತ್ತಿಲ್ಲ. ನಾವು ರೇಟಿಗೆಲ್ಲ ಎಲ್ಲೂ ವಿಚಾರ್ಸೋಕ್ಕೆ ಹೋಗಿಲ್ಲ. ಅಲ್ಲಿ ಒಂದ್ಸತಿ ಮುಗಿಸ್ಕೊಂಡು ಆರ್ತಿ ಮುಗಿಸ್ಕೊಂಡು ಕಡೆ ಶಾಪಿಂಗ್ ಮಾಡೋ ಒಂದು ಸಣ್ಣ ಪ್ಲ್ಯಾನ್ ಇದೆ. ನನಗೆ ಹೊಟ್ಟೆ ಸ್ವಲ್ಪ ಹಸ್ಸಾಗ್ಬಿಟ್ಟಿದೆ. ತಿನ್ನೋಕ್ಕೆ ಗುಡ್ಡೆ ಬಿಸ್ಕೆಟ್ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಒಂದು ಸಣ್ಣ ಅಂಗಡಿನೂ ಕಾಣಿಸ್ತಾ ಇಲ್ಲ ಇಲ್ಲಿ.
ಡ್ರೆಸ್ಸು ಬರೀ ಬಟ್ಟೆ ಅಂಗಡಿಗಳು. ಗಾಂಧಿ ಬಜಾರಲ್ಲಿ ನಮಗೆ ತಿನ್ನೋಕ್ಕೆಲ್ಲ ಸಿಗುತ್ತೆ, ಅಟ್ಲೀಸ್ಟ್ ಲೋಕಲ್ ಸ್ಟ್ರೀಟ್ ಫುಡ್ ಶಾಪ್ಸ್ ಏನು ಕಾಣಿಸ್ತಾನೇ ಇಲ್ಲ. ಎಲ್ಲ ಹೀಗೆ ಹೋದರೆ ಪ್ರದೀಪಣ್ಣ ಎಲ್ಲ ಕರ್ಕೊಂಡು ಹೋಗ್ತಿದ್ದಾರೆ. ನಾನು ಅವರಿಂದ ಸುಮ್ಮನೆ ಹೋಗ್ತಾ ಇದ್ದೀನಿ. ನನಗೆ ಇಲ್ಲಿ ಏನಿದೆ ಏನೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಬರ್ತಾ ಇರೋದು. ಏನು ಮಾಮ್ ಇಷ್ಟು ಜನ ತುಂಬ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ. ಅಲ್ಲಿ ಅಲ್ಲ ಗಂಗಾತಿ ನಡೆಯೋದು ಸ್ಟಾರ್ಟ್ ಆಗೋದು 6 o'clock, ಇನ್ನು 5:30. ನೋಡಿ ಇಷ್ಟು ಬೇಗ ಫುಲ್ಲು ಕ್ರೌಡ್ ಆಗಿಬಿಟ್ಟಿದೆ ಜಾಗ ಅಂತ. ನಾನು ಜೊತೆ ಸುಮ್ಮನೆ ಹಿಂದೆ ಹೋಗ್ಬಿಡ್ತೀನಿ. ಹೋಗಿ ಸಿಗಬಹುದು. ಪ್ರತಿಪಣ್ಣ ಹೋಗ್ಬಿಟ್ರೆ ಖುಷಿಯಾಗ್ಬಿಡುತ್ತೆ ನನಗೆ. ಅವ್ರ ವಿಡಿಯೋಲಿ ಚೆನ್ನಾಗಿ ಬರಲ್ಲ. ಮುಂದೋಗಿ ನಡೀಲಿ, ಕ್ಯಾಮ್ರಾ ಎತ್ತುತ್ತೀನಿ. ಪ್ರದೀಪಣ್ಣ ಹೋದ್ರೆ ಕರ್ಕೊಂಡು ಹೋಗ್ತಾ I got some videos. Golden Mia. ಪ್ರದೀಪಣ್ಣನಿಂದ ಹೋದ್ರೆ ಎಷ್ಟು ಅಡ್ವಾಂಟೇಜ್ ಇದೆ ಅಂತ ನೋಡಿ. ಇಲ್ಲಿ ಮುಂದೆ ಬಂದರೆ ನೀವು ನಿಮ್ಮ ಕೊಡುಗೆಗಳನ್ನು ನಾವು ಈಗ ಆರತಿ ಮಾಡಿ ಏನು ದೀಪ ಹಚ್ಬಿಟ್ಟು ಜೋರಾಗಿ ಹೇಳಿ. ದೀಪ ಹಚ್ಬಿಟ್ಟು ಅದು ಗಂಗಾಗೆ ಆರತಿ ಮಾಡ್ಬಿಟ್ಟು ಗಂಗಾ ಜೊತೆ ಕಳ್ಸೋದು. ಹಾಂ, ಸೊ ಅಲ್ಲಿ ಗಂಗಾ ಆರತಿ ಅವ್ರು ಮಾಡಾದ್ಮೇಲೆ ನಾವು ಬಂದು ನಾವು ಸಲ್ಲಿಸೋದು. ನೋಡಿ ಇವಾಗ ನೋಡಿ ಆರತಿ ಮಾಡಿದ್ಮೇಲೆ ನಾವು ಬಂದು ಇಲ್ಲಿ ಮಾಡ್ಬೋದಂತ. ಇವಾಗ ಮಾಡ್ತಾರೆ ನೋಡಿ. ಅಲ್ಲಾಡ್ತಾವ್ ಜನ ನೋಡಿ ಬರ್ತಾ ಇದ್ದಾವೆ ನೋಡು, ಅವರೆಲ್ಲ ಮೀಟಿಂಗಿಗೆಲ್ಲ ಬರ್ತಾ ಇದ್ದಾರೆ. ಹಾಂ ನೋಡಿ, ನಾವು ಇಲ್ಲಿ ಒಂದು ಹೋಟ್ಲಿಗೆ ಬಂದಿದ್ವಿ, ಬಿಗ್ ಬೆನ್ ರೆಸ್ಟೋರೆಂಟ್ ಅಂತ. ಇವರು ಚಂದನ್ ಸಿಂಗ್ ಅಂತ. ಇಲ್ಲಿ ಊಟ ಗೀಟ ಎಲ್ಲ ಭಾರಿ ಚೆನ್ನಾಗಿದೆ. ಆಪ್ಕಾ ನಾಮ್ ಬೈ? ಶುಭಮ್ ನಾಮ್. ಆಪ್ಕಾ? ಓ ಸಜ್ಜಿ ಫೋನ್ ಪೇ ಹೇ, ಕೋಯಿ ದಿಕ್ಕತ್ ನಹೀ. ಇಲ್ಲಿ ಬಂದರೆ ವೆಜ್ಜಿಗಂತೂ ದಿಸ್ ಹೋಟೆಲ್ ಇಸ್ ಟು ಗುಡ್. ಆರಾಮಾಗಿದೆ, ಪೀಸ್ ಕಾಮ್ಫುಲ್ ಆಗಿದೆ ನೋಡಿ. ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ. हाँ यूट्यूब पे आएगा. मेरा नाम वेदश्रुता है, सो यूट्यूब का चैनल का नाम भी वेदश्रुता.
ನಿಮಗೆ ವೆಜ್ ಗೀಜ್ ಏನಾದ್ರು ಟ್ರೈ ಮಾಡಬೇಕು ಅಂದರೆ ಇಲ್ಲಿ ಇದೆಲ್ಲ ಸಿಗೋದೇ ಬರೀ ವೆಜ್ಜೇ, ಬಟ್ ದಿಸ್ ಹೋಟೆಲ್ ಇಸ್ ಟೂ ಗುಡ್. सब्सक्राइब बढ़ा देंगे आपको. ಥ್ಯಾಂಕ್ ಯು ಸರ್ ಜಿ. ಮತ್ತೆ ಊಟ ಎಲ್ಲ ಚೆನ್ನಾಗಿತ್ತು, ಹಾಸ್ಪಿಟಾಲಿಟಿನೂ ಕೂಡ ಇಲ್ಲಿ ಚೆನ್ನಾಗಿತ್ತು. ನೀವು ಬಂದರೆ ಡೆಫಿನೆಟ್ಲಿ ಟ್ರೈ ಮಾಡಿ. ಇಲ್ಲಿ ತೋರಿಸ್ತೀನಿ ಹೊರಗಡೆ ಹೆಂಗಿದೆ ಅಂತ. ಸರ್ ಜಿ ಮಿಲಂಗೆ ನಾವು ಇಲ್ಲಿ ಕಡೆಯಿಂದ ಎಕ್ಸಿಟ್ ಆಗ್ತಾ ಇದ್ದೀವಿ ಇವಾಗ. ನೋಡಿ ಹಿಂಗಿದೆ ಹೋಟೆಲ್ ಬೆಸ್ಟೇ ಗಂಗಾಜೂರ್ ಅಂತ. ಇಲ್ಲಿ ಕೆಳಗೆ ಹೋದರೆ ಬಿಗ್ ಬೆನ್ ರೆಸ್ಟೋರೆಂಟ್ ಇದೆಯಲ್ಲ. ಊಟ ಅಂತೂ ನಾನು ಟ್ರೈ ಮಾಡಿದ್ರಲ್ಲಿ ಇಲ್ಲೆಲ್ಲ ದಿಸ್ ಹೋಟೆಲ್ ಇಸ್ ಟು ಗುಡ್. ಸ್ವಲ್ಪ ಎಕ್ಸ್ಪೆನ್ಸಿವ್, ಬಟ್ ಊಟ ಅಂದಮೇಲೆ ನಮ್ಮದು ಒಂದು ಸ್ವಲ್ಪ ಸರ್ಟನ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಆ ಎಕ್ಸ್ಪೆಕ್ಟೇಷನ್ಗೆ ಚೆನ್ನಾಗಿದೆ. ನೀವು ಸಹ ಬಂದರೆ ಟ್ರೈ ಮಾಡ್ಬೋದು. ನಮಸ್ಕಾರ. ನಾವಿವತ್ತು ಇವಾಗ ಡೆಲ್ಲಿಲಿದ್ದೀವಿ. ಯಾವುದೋ ಒಂದು ಗಲ್ಲಿ ಇದು. ಸೊ ಹೆಂಗಿದೆ ಅಂದರೆ ಇದು ಪ್ರಾಪರ್ ಹಳೇ ಡೆಲ್ಲಿ, ಓಲ್ಡ್ ಡೆಲ್ಲಿ ಥರ ಇದೆ. ಬೆಳಗಿಂದ ಸ್ವಲ್ಪ ಹೊಡ್ಸ್ಕೊಂಡ್ಬಿಟ್ಟಿದ್ದೆ, ನಾನು ಹೆಲ್ತ್ ಹೊಡ್ಸ್ಕೊಂಡ್ಬಿಟ್ಟಿತ್ತು. ಸೊ ನಾನು ಡೆಲ್ಲಿಗೆ ಬಂದಿದ್ದೆ, ಅದೆಲ್ಲ ಕವರ್ ಮಾಡೋಕ್ಕಾಗಿಲ್ಲ. ಇವಾಗ ರೂಮಿಗೆ ಹೋಗಿ ನೀಟಾಗಿ ಫ್ರೆಶ್ ಅಪ್ ಎಲ್ಲ ಆಗಿ ಟ್ರೈನಿಗೆ ಬಂದಿದ್ದಲ್ಲ, ನಾನು ನೀಟಾಗಿ ಫ್ರೆಶ್ ಅಪ್ ಆಗಿ ತಿಂಡಿ ತಿಂದು ಇವಾಗ ಅಕ್ಷರಧಾಮದ ಕಡೆಗೆ ಹೊರಟಿದ್ದೀನಿ. ಸ್ವಲ್ಪ ಸುಧಾರಿಸ್ಕೊಂಡಿದ್ದೀನಿ. ಯಾವ ರೇಂಜಿಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ನಾವಿವಾಗ ಎಕ್ಸಿಟ್ ಆದ್ವಿ. ನನಗಂತೂ ಹೆವಿ ಡಿಸಪಾಯಿಂಟ್ ಆಯಿತು. ಏನಕ್ಕೆ ಅಂತಂದರೆ ನಾನಿಲ್ಲಿ ನಾರಾಯಣ್ ಟೆಂಪಲ್ ಅಂತ ಹೇಳಿದ್ರಲ್ಲ, ಅದೇ ಸ್ವಾಮಿನಾರಾಯಣ ಅಕ್ಷರಧಾಮ ಅಂತ ಇದೆ ಪ್ಲೇಸ್. ಸೊ ನಾರಾಯಣ ಸ್ವಾಮಿ ದೇವಸ್ಥಾನ ಇರ್ಬೋದು ಅಂತ ಅಂದ್ಕೊಂಡೆ. ಆದರೆ ಇದು ಒಂಥರ ಆಶ್ರಮ ಇದ್ದಂಗೆ. ಆಶ್ರಮ, ಟಿಪಿಕಲ್ ಆಶ್ರಮನೇ. ಮತ್ತು ಇಲ್ಲಿ ಎಂಟ್ರಿ ಎಲ್ಲ ಸಿಕ್ಕಾಪಟ್ಟೆ ಟೈಟ್ ಇದೆ. ಏರ್ಪೋರ್ಟ್ ಲೆವೆಲ್ ಚೆಕಿಂಗ್ ಇದೆ, ಆದರೆ ವೇಟ್ ಲಿಮಿಟ್ ಒಂದು ಹಾಕಿಲ್ಲ ಅಷ್ಟೇ. ಬಿಟ್ಟರೆ ಏನು ಒಳಗಡೆ ಎಲ್ಲ ಫುಲ್ ಎಲ್ಲದಕ್ಕೂ ದುಡ್ಡು. ಎಂಟ್ರಿ ಒಂದು ಫ್ರೀ, ಮಿಕ್ಕಿದೆ ಎಲ್ಲದಕ್ಕೂ ದುಡ್ಡು. ಏನೊಂದು ಫೋಟೋಗ್ರಾಫಿ ಮಾಡಬೇಕು ಅಂದ್ರೂ ದುಡ್ಡು. ಅದೇ ಫೋಟೋಗ್ರಾಫಿ ಅವ್ರು ಮಾಡ್ತಾರೆ, ಅದಕ್ಕೂ ದುಡ್ಡು, ಎಲ್ಲದಕ್ಕೂ ದುಡ್ಡು. ನಂಗೆ ಯಾಕೋ ದೊಡ್ಡ ಸ್ಕ್ಯಾಮ್ ಅನ್ನಿಸ್ತು. ಸ್ಕ್ಯಾಮ್ ಅಂದರೆ ನನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತು ಆ ಲೆವೆಲ್ಗೆ ಗೆದ್ದಿಲ್ಲ. ಅದಕ್ಕೆ ನಾನು ಫುಲ್ ಡಿಸಪಾಯಿಂಟ್ ಆಗಿದ್ದೀನಿ. ಬ್ರೋ ಹೇಳಿ ಬ್ರೋ. ಏನ್ ಹೇಳ್ಬೇಕು ಬ್ರೋ? ಏನಾಯ್ತು ಬ್ರೋ? ಏನ್ ಹೇಳಕ್ಕಾಗತ್ತೆ ಬ್ರೋ ಇದ್ರ ಬಗ್ಗೆ ಹೇಳಿ. ಹಂಗಂತೆ ದೊಡ್ಡ ಸ್ಕ್ಯಾಮ್ ಮಾಡ್ಬಿಟ್ರು ನನ್ನ ಮಕ್ಳು. ದೇವಸ್ಥಾನ ಅಂದ್ಬಿಟ್ಟು ಅಲ್ಲಿ ನೋಡಿದ್ರೆ ಬರೀ ಅದೊಂದು ಬಿಲ್ಡಿಂಗ್ ಕಟ್ಬಿಟ್ಟು ಯಾರ ಸ್ವಾಮಿನಾರಾಯಣ್ ಅಂತೆ, ಅವ್ರು ಏನು ಮಾಡಿದಾರೆ ಗೊತ್ತಿಲ್ಲ ನಮಗೆ. ಒಳ್ಳೇದು ಮಾಡಿರ್ಬೋದು, ಬಟ್ ದೇವಸ್ಥಾನದ ಥರ ಎನ್ವೈರನ್ಮೆಂಟ್ ಅಂತೂ ಇಲ್ಲ. ಸುಮ್ಮನೆ ಬಿಸ್ನೆಸ್, ಎಲ್ಲದಕ್ಕೂ ಬಿಸ್ನೆಸ್, ಎಲ್ಲದಕ್ಕೂ ದುಡ್ಡು. ವಾಟರ್ ಫೌಂಟೇನ್ ದುಡ್ಡು ಅಂತೆ, ಎಕ್ಸಿಬಿಷನ್ ದುಡ್ಡು ಅಂತೆ, ಎಲ್ಲದಕ್ಕೂ ದುಡ್ಡು ಇಟ್ಬಿಟ್ಟು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಸ್ತಾ ಇದ್ವಿ ಇಲ್ಲಿ ದುಡ್ಡು ಮಾಡೋಕ್ಕೆ. ಸೌತ್ ಇಂಡಿಯಲ್ಲೂ ಕೆಲವು ಇವೆ ಈ ಥರದ್ದು, ಬರೀ ದುಡ್ಡು ಮಾಡಕ್ಕೆ ಮಾಡಿರೋ ದೇವಸ್ಥಾನದ ಥರ ಜಾಗಗಳು. ಭಕ್ತಿ ಬರಲ್ಲ ಬ್ರೋ. ದೇವಸ್ಥಾನ ಅಂತ ಹೇಳೋಕ್ಕೋಗಲ್ಲ, ಇದನ್ನ ಆಶ್ರಮ ಅಂತ ಹೇಳ್ಬೋದು. ನಮ್ಮ ಕರ್ನಾಟಕದಲ್ಲಿ ನಮ್ಮ ಆರ್ಟ್ ಆಫ್ ಲಿವಿಂಗು ಆ ಥರ ಎಲ್ಲ ಏನು ಆಶ್ರಮಗಳಿದಾವೆ ಅದೇ ಥರ ಆಶ್ರಮದಲ್ಲಿ ಇಂಟ್ರೆಸ್ಟ್ ಇದೆ ಅಂದರೆ ಇಲ್ಲಿ ಬನ್ನಿ, ಚೆನ್ನಾಗಿರುತ್ತೆ. ನಿಮಗೆ ದುಡ್ಡು ಹಂಗೆ 1 ಲಕ್ಷ ಇಟ್ಕೊಂಡ್ ಬನ್ನಿ ಅಲ್ಲ, ಆ ಥರ ಏನಿಲ್ಲ. ನಿಮಗೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು, ದುಡ್ಡು ಖರ್ಚು ಮಾಡಬೇಕು, ಆ ದುಡ್ಡು ಬಗ್ಗೆ ಏನು ಯೋಚನೆ ಇಲ್ಲ ಅಂದರೆ ಇಲ್ಲಿಗೆ ಬಂದು ಆರಾಮಾಗಿ ಒಂದು 5-6 ಅವರ್ ಇರ್ಬೋದು. ನಮ್ಮಂಥ ಹೆಂಗ್ ಹುಡುಗರಿಗೆಲ್ಲ ಇದೆಲ್ಲ ಜಾಗ ಇಲ್ಲ. ಏನು ಹೇಳ್ಬೇಕು ಅಂದ್ರಿ? ನಾನೇನು ಹೇಳಬೇಕು ಅಷ್ಟೇ. ಇವಾಗ ಇದು ಡಿಸಪಾಯಿಂಟ್ ಆಗಿ ಅಕ್ಷರಧಾಮ ಮುಗಿಸ್ಕೊಂಡು ಈಗ ಇಂಡಿಯಾ ಗೇಟ್ ಹತ್ರ ಹೋಗ್ತಾ ಇದ್ದೀವಿ. ಇಂಡಿಯಾ ಗೇಟ್ ಹತ್ರ ಹಾಗೇನೆ ಅಮರ್ ಜವಾನ್ ಜ್ಯೋತಿ ಮತ್ತು ನ್ಯಾಷನಲ್ ವಾರ್ ಹೋದ್ಸತಿ ಬಂದಾಗ ಮಿಸ್ ಆಗಿತ್ತು, ಲೇಟಾಗಿ ಹೋಗಿತ್ತು, ಕ್ಲೋಸ್ ಆಗಿತ್ತು. ಅಟ್ಲೀಸ್ಟ್ ಈ ಸತಿ ಈ ಅಕ್ಷರಧಾಮ ಬಂದು ಅದನ್ನಾರು ನೋಡೋಣ ಅಂತ ಅಲ್ಲಿಗೆ ಹೋಗ್ತಾರೆ. ಅದನ್ನು ತೋರ್ಸಕ್ಕೆ ಬಿಡ್ತಾರೆ ಅನ್ನೋ ಗೊತ್ತಿಲ್ಲ. ಅಲೋ ಮಾಡಲ್ಲ. ಇಂಡಿಯಾ ಗೇಟು ಅಮರ್ ಜವಾನ್ ಜ್ಯೋತಿಗಂತೂ ಬಿಡ್ತಾರೆ. ಒಳಗಡೆ ಮ್ಯೂಸಿಯಂ ಮಾಡೋಕ್ಕೆ ಮೋಸ್ಟ್ಲಿ ಬಿಡಲ್ಲ. ಬಿಟ್ಟರೆ ಅದನ್ನು ತೋರಿಸ್ಬೋದು. ಡೌಟೇ ತೋರ್ಸಕ್ಕೆ ಬಿಡೋದು. ನೋಡೋಣ. ಇಷ್ಟು ತನಕ ಬಿಸಿಲಿರಲಿಲ್ಲ, ಇವಾಗ ಸ್ವಲ್ಪ ಬಿಸಿಲು ಬಂದಿದೆ.
ಹೋಗ್ತಾ ನಡ್ಕೊಂಡು ಹೋಗೋಣ ಕರ್ತವ್ಯ ಪತ್ತಿಂದ ಸೆಕ್ರೆಟರಿಗೂ. ಅಬ್ಬಾ ಚಳಿ ಇದೆಯಪ್ಪ ಇಲ್ಲಿ. ಈ ಕಡೆ ಎಲ್ಲ ವಾರ್ ಮೆಮೋರಿಯಲ್ಲೆಲ್ಲ ಈ ಕಡೆ ಬರುತ್ತಂತೆ, ನೋಡಬೇಕು. ಆ ಕಡೆ ಹೋಗೋಕ್ಕಾದ್ರೆ ಹೋಗ್ಬೋದು, ಹೋಗಿ ಬರೋಣ ಅಂತ ಒಂದು ಪ್ಲ್ಯಾನ್ ಇದೆ. ಅಲ್ಲಿ ಚೆಕಿಂಗ್ ಇದೆ, ಚೆಕಿಂಗ್ ಆದಮೇಲೆ ಕಂಟಿನ್ಯೂ ಮಾಡ್ತೀವಿ. ನಾವಿವಾಗ ಇಂಡಿಯಾ ಗೇಟ್ ಹತ್ರ ಬಂದ್ವಿ. ಇಲ್ಲಿ ನನಗೆ ಅಬ್ಸಲ್ಯೂಟ್ ಸರ್ಕಸ್ ಥರ ಒಂದೊಂದು ಥಿಂಗ್ಸ್ ಏನು ಕಾಣಿಸುತ್ತೆ ಅಂತಂದರೆ, ಇಲ್ಲಿ ಯಾರೋ ಒಬ್ಬರು ಅಪ್ಪ ಮಗ, ಅಲ್ಲೊಬ್ರು ಆರ್ಮಿ ಅವ್ರು ಇರ್ತಾರಲ್ಲ ಜವಾನ್, ಅವ್ರ ಹತ್ರ ನಿಲ್ಸ್ಕೊಂಡು ಕ್ಯಾಮ್ರಾದಲ್ಲಿ ಫೋಟೋ ತೆಗೆಸ್ತಿದ್ರು. ಒಂದು ಫೋಟೋ ಓಕೆ, ಎಷ್ಟು ಡಿಸ್ಟರ್ಬ್ ಮಾಡ್ತಾಯಿದ್ರು ಅಂದರೆ ಹಿಂಗೆ ಹಿಡ್ಕೊಳ್ಳಿ ಹಂಗೆ ಹಿಡ್ಕೊಳ್ಳಿ, ಕೈ ಹೆಗ್ಲ ಮೇಲೆ ಹಾಕಿ ಆ ಥರ. ಅಪ್ಪ ಅಮ್ಮ ಆದವರು ಮಕ್ಕಳಿಗೆ ಕಪಾಳ ಕೊಟ್ಟು ಬುದ್ಧಿ ಕಲಿಸ್ಬೇಕು. ಅಪ್ಪ ಅಮ್ಮನೇ ಈ ಥರ ಮಾಡಿದ್ರೆ ಮಕ್ಳು ಇನ್ನೇನು ಮಾಡ್ತಾರೆ ಹೇಳಿ? ಈ ಥರ ಜನನೇ ಪಬ್ಲಿಕಲ್ಲಿ ಫುಲ್ ಹೆವಿ ಅನ್ಸಿವಿಲೈಸ್ಡಾಗಿ ಬದುಕೋದು. ಇವರೆಲ್ಲ ಸಮಾಜಕ್ಕೆ ಒಳ್ಳೇದೇನು ಮಾಡಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಅನ್ಸಿವಿಲೈಸ್ಡ್ ಆಗಿರೋದಪ್ಪ ಜನ. ಇಲ್ಲಂತೂ ನಾನು ನೋಡಿದ ಪ್ರಕಾರ ಹೆವಿ ಅನ್ಸಿವಿಲೈಸ್ಡ್. ಯಾರಿಗೂ ಬೇಸಿಕ್ ಕಾಮನ್ ಸೆನ್ಸ್, ಸಿವಿಕ್ ಸೆನ್ಸ್ ಏನಿಲ್ಲ ಇಲ್ಲಿ. ಅಣ್ಣ ಫೋಟೋ ಸ್ಟಾರ್ಟ್ ಮಾಡ್ಕೊಂಡ, ಯಪ್ಪ ಜಾತ್ರೆ ಸಿಗೋಣ. ಇನ್ನವ್ರೇನೋ ಚಾಂದಿನಿ ಚೌಕ್ ಹೋಗ್ತಾರಂತೆ, ನಾನು ಕವರ್ ಆಗ್ದಲ್ಲ ಆ ಕಾರಣ ಸೀದಾ ಸ್ಟೇಗೆ ಹೋಗಿ ಊಟ ಮಾಡಿ ಹಾಚ್ಕೊತೀನಿ. ಗುಡ್ ನೈಟ್. ಇವಾಗ ನಾವು ಸಂಪೇಗೌಡ ಎಲ್ಲೋ ಅಂತೂ ಬೆಂಗಳೂರು ಗಾಡಿ ಕುಡ್ದಾಗ ಎಷ್ಟು ಖುಷಿ ಆಯ್ತು ಅಂದ್ರೆ, ಮನೆಗೆ ಹೋಗಿ ಮನೆ ಊಟ ತಿಂದ್ರೆ ಇನ್ನೂ ಬೆಂಗಳೂರು ಬಿಟ್ಟು ಆಚೆ ಹೋಗಲ್ಲಪ್ಪ. ಬೆಂಗಳೂರಲ್ಲೇ ನಾನು ನೋಡ್ತೀನಿ, ಇಷ್ಟು ದಿನ ಎಲ್ಲ ಹೋಗಲ್ಲ. ಆದಷ್ಟು ಬೆಂಗಳೂರಲ್ಲೇ ಇಡಕ್ಕೆ ಜೋರಾಗಿ ಮಾತಾಡಿದ್ವು. ಕರ್ನಾಟಕಕ್ಕೆ ಸ್ವಾಗತ. ಎಷ್ಟತ್ರ ಇದೆ ತಿರುಗಡು ಕ್ಯಾಮರಾ, ಜನಗಳಿಗೆ ನೋಡಿದ್ರೆ ಭಯ ಆಗುತ್ತೆ. ಅಂತೂ ಬೆಂಗಳೂರಿಗೆ ಬಂದಿದ್ದೀವಿ. ಬೆಂಗಳೂರಿಗೆ ಸ್ವಾಗತ. ಅಲ್ಲೇ ನಮ್ಮ ಊರಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಫುಲ್ ಖುಷಿ. ಮನೆ ತಲುಪೋ ಕೆಲಸದಲ್ಲಿ ಇದ್ದೀವಿ ನಾವು. ಈಗ ಇದೇ ನಮ್ಮ ಫ್ಲೈಟ್ ಬಂದಿದ್ದು. ಅಲ್ಲ, ಮನೆ ಸ್ವಲ್ಪ ಮುಂಚೆ ಇವಾಗ ಟ್ರಾಫಿಕ್ ಇರುತ್ತಲ್ಲಪ್ಪ ಅಲ್ಲಿ. ಬೆಂಗಳೂರು ಬೆಂಗಳೂರು ಟ್ರಾಫಿಕ್, ಬೆಂಗಳೂರು ಮಸಾಲೆ ದೋಸೆ, ಬೆಂಗಳೂರು ಇಡ್ಲಿ. ಬೆಂಗಳೂರು ಇಡ್ಲಿ ಸಾಂಬಾರು ಅಮ್ಮ ಇವಾಗ ಬೇಕಷ್ಟೇ ನಮಗೆ. ನಾಳೆ ಆಫೀಸ್ಗೆ ಊಟ ಎಲ್ಲ ತೊಗೊಂಡೋಗಲ್ಲ, ಅಲ್ಲೇ ಸೌತ್ ಟಿಫನ್, ಇಡ್ಲಿ ವಡೆ, ದೋಸೆ, ಮಸಾಲೆ ದೋಸೆ, ದೋಸೆ. ಟಾಪ್ಗಳು ಬೆಂಗಳೂರು ಫುಡ್. ನಮ್ದು ಕೈಯಲ್ಲಿದ್ದಾಗ ಕುತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇಂಡಿಗೋ ಅವ್ರು ಹೆವಿ ಆಟನಪ್ಪ. 2 ಬ್ಯಾಗು ಅಲ್ಲೇ ಕೊಡ್ತಾರಂತೆ ಗೇಟ್. ಅಲ್ಲ, ಸ್ಕ್ರೀನಲ್ಲಿ ಫ್ಲೈಟ್ ಅವ್ರು ಕಾಯ್ತಿದ್ರು. ಅದೇ ಫ್ಲೈಟ್ ಒಳಗೆ ಇದ್ದವ್ರಿಗೆ ಬೇಜಾರಾಗ್ತಿತ್ತು. 1 ಅವರಿಂದ ಅವ್ರು ಸುಮ್ಮನೆ ಕೂತಿದ್ರು ಅಂತ. ಅಲ್ಲ, ಕಾಂಟೆಕ್ಸ್ಟ್ ಕೊಡಿದ್ದು ನೀವು ಮಧ್ಯದಿಂದ ಹೇಳೋದು ಅರ್ಥ ಆಗಲ್ಲ. ಏನು ಕಾಂಟೆಕ್ಸ್ಟ್ ಫಸ್ಟಿಂದ ಹೇಳಿಲ್ವ ನೀನು? ನಮ್ದು ಕ್ಯಾಟ್ರಿಂಗ್ ಅಂತ ಇಲ್ಲ. ಓಕೆ, ನೀವು ಫಸ್ಟ್ ಸ್ಟಾರ್ಟ್ ಮಾಡಿ. ಹೇಳಿ. ಡೆಲ್ಲಿದು ಸೊ ನಮ್ಮದು ಇದ್ದಿದ್ದು ಫ್ಲೈಟ್ ಬಂದು ಡೆಲ್ಲಿ ಟು ಹೈದ್ರಾಬಾದು, ಹೈದ್ರಾಬಾದಿಂದ ಬೆಂಗಳೂರು ಇನ್ನೊಂದು ಫ್ಲೈಟು. ಫಸ್ಟ್ ಫ್ಲೈಟು ಡೆಲ್ಲಿ ಟು ಹೈದ್ರಾಬಾದ್ ಏನಾಯಿತು, ಆಲ್ರೆಡಿ ಡಿಲೇ ಆಯಿತು. ಫಸ್ಟು 1 ರೌಂಡ್ ಡಿಲೇ ಆಯಿತು. ಅಲ್ಲಿ ಹೋಗಿ ಕೇಳಿದ್ದಕ್ಕೆ ಇಲ್ಲ ನೀವು ಕ್ಯಾಚ್ ಮಾಡ್ಬೋದು ಇನ್ನೊಂದು ಫ್ಲೈಟ್. ಇನ್ನೊಂದು ಸತಿ ಡಿಲೇ ಆಯಿತು. ಮತ್ತೆ ಕೇಳಿದ್ದಕ್ಕೆ ಇಲ್ಲ ಈಗಲೂ ಆಗತ್ತೆ ಅಂದರು. ಈ ಫ್ಲೈಟು ಡಿಲೇ ಆಯಿತು ಹೈದ್ರಾಬಾದ್ ಟು ಬ್ಯಾಂಗ್ಳೂರ್ನ. ಆಮೇಲೆ ಏನಾಯಿತು, ಹೋಗಿ ಈ ಫ್ಲೈಟಲ್ಲಿ ಕೂತ್ಕೊಂಡ್ಮೇಲೆ 3/4 ಗಂಟೆ ಡಿಲೇ ಮಾಡಿದ್ರು ಅವರು. ಅದೇನಾಯಿತು, ಈ ಫ್ಲೈಟ್ಗೆ ಕರೆಕ್ಟ್ ಟೈಮ್ಗೆ ಬಂದಿದ್ದೀವಿ. ಇದು 6:15ಗಿತ್ತು. ನಾವು ಬಂದು ಲ್ಯಾಂಡ್ ಆಗಿದ್ದೆ 6 ಗಂಟೆಗೆ. ಬಂದು ಅಲ್ಲಿ ಇಳಿದು ಇದು ಇಳಿದ್ಬಿಟ್ಟು ಇದಕ್ಕೆ ಎಂಟ್ರೆನ್ಸ್ ಏರ್ಪೋರ್ಟ್ ಒಳಗೆ ಬರೋಷ್ಟರಲ್ಲೇ ಆಲ್ಮೋಸ್ಟ್ 6:15 ಆಯಿತು. ಆಮೇಲೆ ಒಳಗೆ ಬಂದು ನೋಡಿದ್ರೆ ಇನ್ನೊಂದ್ಸತಿ ಸೆಕ್ಯೂರಿಟಿ ಚೆಕಿಂಗ್ ಬೇರೆ ಮಾಡ್ತೀವಿ. ಯಾವ ಖುಷಿಗೆ ಅಂತ ಗೊತ್ತಿಲ್ಲ. ಫ್ಲೈಟಿಂದಾನೇ ಫ್ಲೈಟಿಗೆ ಹೋಗ್ತಾ ಇರೋದು, ಮಧ್ಯದಲ್ಲಿ ಚೆಕಿಂಗ್ ಬೇರೆ ಇನ್ನೊಂದ್ಸತಿ ಮಾಡ್ತೀವಿ. ಅದಕ್ಕೆ ವಿನಂತಿಸ್ತೀವಿ, ಇದನ್ನ ಚೇಂಜ್ ಮಾಡಿ. ಒಳಗಡೆ ಇದ್ದಾಗ ತಿರ್ಗಾ ನಮಗೆ ಸೆಕ್ಯೂರಿಟಿ ಚೆಕಿಂಗ್ ಹಾಕ್ಸ್ಬೇಕು. ಇದನ್ನ ಏನು ಬ್ಲಾಕ್ ಡೇರ್ ಇಂಡಿಗೋದವ್ರು ನೋಡೋಣ, ಟ್ಯಾಗ್ ಮಾಡೋಣ. ಇಂಡಿಗೋ ಫುಲ್ ಎಲ್ಲ ಏರ್ಪೋರ್ಟ್ ಅಲ್ಲ, ಏರ್ಪೋರ್ಟ್ ಅಲ್ಲಿ ಇದೊಂದು ಅಬ್ಸಲ್ಯೂಟ್ ಸರ್ಕಸ್ ಅನ್ನಿಸ್ತು ನಂಗೆ. ಯಾಕೋ ಸೆಕ್ಯೂರಿಟಿ ಚೆಕಿಂಗ್ ಹಾಕ್ಬೇಡಿ.
ಅದರಿಂದ ನಮ್ಮ ಟೈಮ್ ವೇಸ್ಟು, ಎಲ್ಲರಿಗೂ ಟೈಮ್ ವೇಸ್ಟು. ಅಲ್ಲಿ ಉಳ್ಕೊಳ್ಳೋರು ಇದ್ರು ನಮ್ಮನ್ನು ನೋಡಿ, ಯಾಕೆ ಬೆಂಗಳೂರು ಅವ್ನು ಬಿಡ್ತೀರಾ ಮೊದಲೇ, ನಾವು ಅನ್ಕೊಂಡಿಂದ ನಿಂತಿದ್ದೀವಿ ಅಂತ. ನಮಗೆ ಪ್ರಿಫರೆನ್ಸ್ ಮೇಲೆ ಮುಂದಕ್ಕೆ ಬಿಟ್ಟರು ಹೆಂಗೋ ಅಟ್ಲೀಸ್ಟ್ ಬೆಂಗಳೂರು ಫ್ಲೈಟ್ ಅಂತ ಅಲ್ಲಿ ಕೂಗ್ತಿದ್ರು ಅಂತ. ನಮ್ದು ಕಲ್ಲಾಕೋಗಿ ಇರ್ತದಲ್ಲ ಬ್ರೋ, ಅಷ್ಟರಲ್ಲಿ ಅಲ್ಲಾಗಲೇ ಜನಗಳು ಗಲಾಟೆ ಮಾಡ್ತಾ ಇದ್ರು, ಸರಿನೇ, ಯಾಕಂದ್ರೆ ಅವ್ರು ಇವ್ರನ್ನ ಯಾಕೆ ಮುಂದಕ್ಕೆ ಬಿಡ್ತೀರ ಅಂತ. ಕಡೆಗೆ ಎಲ್ಲ ಏನೇನೋ ಮಾಡಿ ಬೇಗ ಬಿಟ್ಟರು. ನಮಗೋಸ್ಕರ ಫ್ಲೈಟ್ ಕಾಯ್ತಾ ಇತ್ತು. ಒಳಗಡೆ ಇದ್ದವರೆಲ್ಲ ಜನ ಉಟ್ಕೊಂಡು ಸಾಯ್ತಾ ಇದ್ರು, ಕಾಯ್ತಾ ಇದ್ರು. ಸಾಯ್ತಾ ನಾವು ಹೋಗಿ ಇದ್ರು. ಕೂತ್ ಮೇಲೂ ಒಂದು 20 ನಿಮಿಷ ಆಯ್ತು ನಿಧಾನಕ್ಕೆ ಏನಕ್ಕೆ ಅಂತ ಬಿಕಾಸ್ ಇನ್ನೂ ಒಂದಿಬ್ರು ಬರ್ಬೇಕಿತ್ತಂತೆ ನಮ್ಮ ಫ್ಲೈಟ್ ಅವರೇ. ಯಾರೋ ಒಬ್ರಿಗೆ ಕಾಲ್ ಮಾಡ್ತಾ ಇದ್ರು, ಮತ್ತೆ ಬನ್ನಿ ಅಲ್ಲಿ ಬನ್ನಿ ಅಂತ ಹೇಳ್ತಾ ಇದ್ರು. ಕಡೆಗೆ ಎಷ್ಟೊತ್ತಿಗೆ ಹೊರಟಿದ್ದು ನಾವು? 7 ಗಂಟೆಗೆ ಆಲ್ಮೋಸ್ಟ್ ಟೇಕ್ ಆಫ್ ಆಗಿದ್ದು. ಎಷ್ಟು ಟೈಮ್? 8 ಗಂಟೆಗೆ 8:30 ಆಲ್ಮೋಸ್ಟ್. ಇವಾಗ ಅಲ್ಲ 8 ಗಂಟೆಗೆ ಆಲ್ಮೋಸ್ಟ್ ಆಗಿದೆ. 8 ಗಂಟೆಗೆ ಲ್ಯಾಂಡ್ ಆಯಿತು. ಅಲ್ಲಿಂದ ಬಂದು ಇಲ್ಲಿ ಡಾರ್ಕ್ ಆಗಿ ನಾವೆಲ್ಲ ಬಸ್ ಹತ್ತೋ ಅಷ್ಟರಲ್ಲಿ 8:30 ಹತ್ತತ್ರ ಆಗಿದೆ. ಈಗ ಇನ್ನೇನು ತೊಗೊಂಡೋಗಿ ಟರ್ಮಿನಲ್ 1ನಲ್ಲಿ ಇಳಿಸ್ತಾರೆ. ಅಲ್ಲಿಂದ ಮನೆಗೆ ಇಳಿಸಿದ್ಮೇಲೆ ಮತ್ತೆ ಬ್ಯಾಗ್ ಕಾಯ್ಕೊಂಡು ಬ್ಯಾಗ್ ಇಸ್ಕೊಂಡು ಆಚೆಗೆ ಹೋಗಿ ಕ್ಯಾಬ್ ಬುಕ್ ಮಾಡಿ. ಗೊತ್ತಲ್ಲ ಬೆಂಗಳೂರು ಕ್ಯಾಬ್ ಒಂದು ಸ್ವಲ್ಪ ದಿಮಾಕು. ಬೆಂಗಳೂರು ಟ್ರಾಫಿಕ್ ಗೊತ್ತಲ್ಲ, ಆದರೆ ಸ್ವಲ್ಪ ಲೇಟ್ ನೈಟು, ಸ್ವಲ್ಪ ಹೋಗ್ಬೇಕು. ಅದಕ್ಕೆ ಟ್ರಾಫಿಕ್ ಕಮ್ಮಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಆದರೂ ಎಲ್ಲರೂ ಲಾಂಗ್ ವೀಕೆಂಡ್ ಎಲ್ಲ ರಜದಿಂದ ಬರ್ತಿರೋದಕ್ಕೆ ಟ್ರಾಫಿಕ್ ಇರುತ್ತೆ ಅಂತ ಅನ್ಕೊತಾ ಇದ್ವಿ. ನೋಡೋಣ. ಮನೆಗೆ ಹೋಗಿ ಮನೇಲಿ ಮಾಡಿರೋ ಅಡುಗೆ ಅನ್ನ ಸಾಲು ತಿನ್ಬಿಟ್ರೆ ತಿನ್ಬಿಟ್ರೆ ಒಳ್ಳೆ ಆಮೇಲೆ ನಮ್ಮ ಜಾಗದಲ್ಲಿ ಹೋಗಿ ಮಲ್ಕೊಂಡ್ಬಿಟ್ರೆ ಏನು ಶೇಡ್ಸ್ ಎಲ್ಲ ಹಾಕೊಂಡ್ಬಿಟ್ಟಿದ್ದೀರಾ? ಮತ್ತೆ ಲೈಟು ಕಣ್ಣಿಗೆ ಹೊಡಿತಿದೆ. ಬೆಳಕು ಅದು ಇವತ್ತು ತೆಗೆದು ಆಚೆ ಇಟ್ಕೊಂಡ್ಬಿಟ್ಟಿದ್ದೆ. ಮತ್ತೆ ಒಳಗಿಡ ಕುಂತಾರ, ಅದಕ್ಕೆ ನೋಡ್ಕೊಂಡು ಓಡಾಡೋಣ. ಸ್ಟೈಲ್ ನೀನು ಇಟ್ಕೊಂಡಿದ್ದೆ ಇಲ್ಲೇ? ನಾನು ಇಟ್ಟಿದ್ದೀನಿ, ಹಾಕಿಲ್ಲ. ಅದು ಫ್ಲೈಟ್ ಒಳಗಡೆನೇ ಹಾಕೊಂಡ್ಬಿಟ್ಟಿದ್ದೆ ನೀನು. ಶೋಕಿ ಇಲ್ಲಿ ಏನಂದ್ರೆ ಕಣ್ಣು ಆಡ್ಸೋದು ಯಾರಿಗೂ ಕಾಣಿಸ್ಬಾರ್ದು ಅಂತ ಹಾಕೊಳ್ತೀವಿ. ಏನಪ್ಪ ಏನೇನೋ ಹೇಳ್ತೀಯ ನೀನು? ಬನ್ನಿ ಎಲ್ಲರೂ ಏನಕ್ಕೆ ಹಾಕೋತಾರೆ? ಶ್ರೀಲಂಕಾ ಫ್ಲೈಟ್ ಇದೆ ಹತ್ಕೊಳ್ಳೋಣ. ಇಲ್ಲಿ ಯಾಕೆ ಆಮೇಲೆ ಇಲ್ಲಿ ಶ್ರೀಲಂಕಾ ಫ್ಲೈಟ್ ಕ್ಯಾಂಟೀನ್ಗೆ ಹೋಗೋದ, ಜಾಫ್ನಾಗ ಹೋಗೋದ. ಅಲ್ಲಿಂದ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಆಯ್ತು.